ನಮ್ಮ ಸ್ಟುಡಿಯೋ ಇರೋದು ಗೊಂಬೆನಾಡು ಚನ್ನಪಟ್ಟಣದಲ್ಲಿ. ನಿಯರ್ ದೃಷ್ಟಿ ಹಾಸ್ಪಿಟ್ಲ್ ಪಕ್ಕನೇ ಇರೋದು. ಕಲರ್ಸ್ ತುಂಬಾನೇ ಚೆನ್ನಾಗಿದೆ. ನಾನು ನೋಡ್ಬಿಟ್ಟು ಇಷ್ಟಪಟ್ಟೆ. ಡೆಮೋ ಪೀಸ್ನ ನೋಡೇನೆ ಇದೇ ತರ ಬೇಕು ನನಗೆ ಅಂತ ತಗೊಂಡ್ವಿ ಅಂತ. ನಿಮಗೂ ಇದು ವರ್ತ್ ಅಂತ ಅನ್ಸಿದ್ರೆ ಇದರಲ್ಲೇ ಕರೆಕ್ಟರ್ ಇದೆ, ಕನ್ಸಿಲರ್ ಇದೆ, ಲೈಕ್ ಫೌಂಡೇಶನ್ ಮತ್ತೆ ಕಾಂಟೋರು 4 in 1 ಆಯ್ತು. ಎಲ್ಲ ಪ್ರಾಡಕ್ಟು ಇಷ್ಟೊತ್ತು ಪ್ಯಾಕಿಂಗ್ ಮಾಡಾಯಿತು. ಇನ್ನೇನಿದ್ರು ಕ್ಲಾಸಸ್ ಸ್ಟಾರ್ಟ್ ಮಾಡಿ ನನ್ನ ಸ್ಟೂಡೆಂಟಿಗೆ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಮ್ಮ ಸ್ಟೂಡೆಂಟಿಗೆ ಗುಡ್ಡಿಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಮೊದಲಿಗೆ ಪಿನ್ ಬಾಕ್ಸು ಮತ್ತು ಇದರಲ್ಲೇ ಏನೇನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಓಪನ್ ಮಾಡೋಣ. ಇದು ಅಡ್ವಾನ್ಸ್ ಹೇರ್ ಸ್ಟೈಲ್ ಎಲ್ಲ ಮಾಡೋಕ್ಕೆ ಸ್ಟಿಕ್ಕು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕೂಮ್ಸ್ ಎಲ್ಲ ಇದೆ ಇದರಲ್ಲೇ. 1 2 3 4 5 ಪಿನ್ ಬಾಕ್ಸ್ನ ಓಪನ್ ಮಾಡೋಣ. ಇದರಲ್ಲಿ ಸೆಕ್ಷನ್ಸ್ ಇದೆ. ಯಾವ್ಯಾವ ಪಿನ್ ಬೇಕೋ ಆ ಪಿನ್ ಎಲ್ಲ ಇಟ್ಕೊಳ್ಳೋ ಥರ ಸೆಕ್ಷನ್ಸ್ ಕೂಡ ಇದೆ. ಈ ಥರ ಯು ಪಿನ್ನು ಮತ್ತು ಸುಜಾತ ಪಿನ್ನು ಇದೆಲ್ಲ ಅಡ್ವಾನ್ಸ್ ಹೇರ್ ಸ್ಟೈಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಮತ್ತು ಕ್ಲಿಪ್ಸು, ಕಾಕ್ಟೇಲ್ ಕ್ಲಿಪ್ ಅಂತ ಹೇಳ್ತೀವಿ. ಮತ್ತು ಇದು ವೈಟ್ದು ರಬ್ಬರ್ ಇದೆ, ಮತ್ತು ಬ್ಲ್ಯಾಕ್ದಿದೆ. ಇದು ಅಷ್ಟೇ, ಸ್ಮಾಲ್ದು ಇದೆ, ಬಿಗ್ದು ಇದೆ. ಮೀಡಿಯಮ್ಮು, ಇದು ಬಿಗ್ಗು, ಇದು ಮೀಡಿಯಮ್ಮು, ಇದು ಸ್ಮಾಲು. ಈ ಥರ 3 ಕ್ಲಿಪ್ಸು. ಯು ಪಿನೂ ಅಷ್ಟೇ, ಡಿಫ್ರೆಂಟ್ ಸೈಜಲ್ಲಿದೆ. ಮೀಡಿಯಮ್ಮು, ಲೆಂತು, ಶಾರ್ಟು. ಇದು ಲಾಂಗು, ಇದು ಮೀಡಿಯಮ್ಮು, ಇದು ಶಾರ್ಟ್. ಸುಜಾತ ಪಿನ್ ಕೂಡ ಇದೆ. ಸುಜಾತ ಪಿನ್ನು ಈ ಥರ. ಅದರಲ್ಲೂ ಮೀಡಿಯಮ್ಮು ಮತ್ತು ಲಾಂಗ್ ಇದೆ. ಇದು ಲಾಂಗು, ಇದು ಮೀಡಿಯಮ್ಮು. ಇದರಲ್ಲೇ ಸೆಕ್ಷನ್ಸ್ ಕೂಡ ಇದೆ. ಬೇಕಂದ್ರೆ ನಾವು ಎಲ್ಲ ಜೊತೆಲೇ ಇಟ್ಕೋತೀವಿ ಅಂತ ಅಂದ್ರೂ ಇಟ್ಕೋಬೋದು, ಇಲ್ಲ ಅಂತ ಅಂದರೆ ಸೆಕ್ಷನ್ಸ್ ಮಾಡ್ಕೋಬೋದು. ಇದಕ್ಕೆ ಲಾಕಿಂಗ್ ಸಿಸ್ಟಮ್. ಇದು ಒಂದು ಮಿಸ್ ಮಾಡಿದೆ ನಾನು. ಥ್ರೆಡ್ಡಿಂಗ್ ಇದೆ. ಲೈಕ್ ನಾವು ಮಾಂಟಿಕಾ ಹಾಕೋತೀವಲ್ವಾ, ಅದಕ್ಕೆ ಥ್ರೆಡ್ಡಿಂಗ್ ಯೂಸ್ ಮಾಡೋಕ್ಕೆ ಥ್ರೆಡ್ಡಿಂಗ್ ಕೂಡ ಇಟ್ಟಿದ್ದಾರೆ. ಇದಿಷ್ಟು ಏರ್ ಪಿನ್ ಬಾಕ್ಸ್ ಮತ್ತು ಕೂಮ್ಸ್ ಆಯಿತು. ಮತ್ತು ಚೌಲಿ ಕೊಡ್ತಾ ಇದ್ದೀವಿ ಅವ್ರಿಗೆ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಮತ್ತು ಇವಾಗ ಯಾವುದೇ ಹೇರ್ ಸ್ಟೈಲ್ ಮುಹೂರ್ತ ಮೇಯ್ನು ನಮ್ಮದು ಸೌತ್ ಇಂಡಿಯನ್ ಮೇಕಪ್ ಮಾಡೋದ್ರಿಂದ ಜಾಸ್ತಿ ಯೂಸ್ ಆಗುತ್ತೆ. ಸೊ ಹಂಗಾಗಿ ಒಂದು ಚೌಲಿನ ಆ್ಯಡ್ ಆನ್ ಮಾಡಿದ್ದೀನಿ. ಅದಾದಮೇಲೆ ಡೋನೆಟ್ ಅವರಿಗೆ ಪ್ರಾಕ್ಟೀಸಿಗೆ ಯೂಸ್ ಆಗುತ್ತೆ, ಬೇಕೇ ಬೇಕು, ಯೂಸ್ ಆಗುತ್ತೆ ಅಲ್ಲ, ಬೇಕೇ ಬೇಕು. ಇದರಲ್ಲಿ ನಾವು ಬಿಗ್ಗನೇ ಕೊಟ್ಟಿದ್ದೀನಿ ನಾನು. ಬೇಕಂದರೆ ಈ ಥರ ಥ್ರೆಡ್ ಇದೆ ಇಲ್ಲಿ, ಇದನ್ನ ಕಟ್ ಮಾಡಿಕೊಂಡು ಶಾರ್ಟ್ ಮಾಡ್ಕೋಬೋದು. ದಪ್ಪ ಇದ್ರೆ ಶಾರ್ಟ್ ಮಾಡ್ಬೋದು, ಬಟ್ ಶಾರ್ಟ್ ಇರೋದನ್ನ ಇನ್ನೂ ಶಾರ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ನಾನು ಲಾರ್ಜ್ ಸೈಜನ್ನೇ ಕೊಟ್ಟಿದ್ದೀನಿ. ನೆಕ್ಸ್ಟು ಒಂದು ಏರ್ ಸ್ಪ್ರೇನ ಕೊಡ್ತಾ ಇದ್ದೀವಿ. ಯಾಕಂದರೆ ಇವಾಗ ಏರ್ ಸ್ಟೈಲ್ ಮಾಡೋಕ್ಕೆಲ್ಲ ಏರ್ ಸ್ಪ್ರೇ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ಏರ್ ಸ್ಪ್ರೇನ ಕೊಡ್ತಾ ಇದ್ದೀವಿ. ಅದಾದಮೇಲೆ ಏರ್ ಡಮ್ಮಿ. ಸೊ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದೆ. ನಾವೊಂದು ಏರ್ ಡಮ್ಮಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು ಫಿಕ್ಸಿಂಗ್ದು, ಲಾಕಿಂಗ್ ಇದೆ. ಅವರು ಮಾಡಬೇಕಾದ್ರೆ ಫಿಕ್ಸಿಂಗ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಮಾಡ್ಬೋದು. ಇದಿಷ್ಟು ಏರಿಗೆ ಸಂಬಂಧಪಟ್ಟಿದ್ದಾಯಿತು. ನೆಕ್ಸ್ಟ್ ಬಂದು ಇವಾಗ ಫೇಸಿಗೆ ಸಂಬಂಧಪಟ್ಟಿದ್ದು ಫೌಂಡೇಶನ್ ಪ್ಯಾಲೆಟ್ನೇ ಕೊಡ್ತಾ ಇದ್ದೀನಿ ನಾನು. ಸೊ ಓಪನ್ ಮಾಡೋಕ್ಕಾಗುತ್ತೆ.
ಎಲ್ಲ ಫುಲ್ಲು ಲಾಕ್ ಆಗ್ಬಿಟ್ಟಿದೆ. ಓಕೆ, ಓಪನ್ ಆಯಿತು. ಯಾರಾದರೂ ನನ್ನ ಸ್ಟೂಡೆಂಟು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಇದು ಅವರು ಎಲ್ಲೋ ಯೂಸ್ ಮಾಡಿ ಕೊಟ್ಟಿದ್ದಾರೇನೋ ಅನ್ನೋ ಥರ ಫೀಲ್ ಆಗಬೇಕು ಅವ್ರಿಗೆ ನಾನು ಇಲ್ಲಿ ಲಾಕ್ ಓಪನ್ ಮಾಡಿರೋದನ್ನ ನೋಡಿ. ಇದು ಫೌಂಡೇಶನ್ ಪ್ಯಾಲೆಟು. ಲೈಕ್ ಇದು 3 in 1 ಪ್ಯಾಲೆಟು. ಇದರಲ್ಲೇ ಕರೆಕ್ಟರ್ ಇದೆ, ಕನ್ಸಿಲರ್ ಇದೆ, ಲೈಕ್ ಫೌಂಡೇಶನ್ನು ಮತ್ತು ಕಾಂಟೋರು 4 in 1 ಆಯಿತು. ನಾವು ಕಾಂಟೋರ್ನು ಯೂಸ್ ಮಾಡ್ಕೋಬೋದು, ಲೈಕ್ ಫೌಂಡೇಶನ್ನು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಶೇಡ್ಸ್ಗಳು ಇದೆ, ಅವ್ರದ್ದು ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಅಂತ, ಯೂಸ್ ಆಗಲಿ ಅಂತ. ಲೈಕ್ ಒಂದನ್ನ ಕೊಟ್ಬಿಟ್ರೆ ಇವಾಗ ಪರ್ಟಿಕ್ಯುಲರಾಗಿ ಅವರಿಗೆ ಅಂತಲೂ ನಮಗೆ ಗೊತ್ತಿರಲ್ಲ, ಇವಾಗ ಅವ್ರ ಸ್ಕಿನ್ ಟೋನ್ ಹೇಗಿರುತ್ತೆ ಏನು ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ಈ ಥರ ಪ್ಯಾಲೆಟ್ ಕೊಟ್ಟಾಗ ಅವರಿಗೂ ಯೂಸ್ ಆಗುತ್ತೆ. ಮುಂದೆ ಇವಾಗ ಅವ್ರು ಫ್ಯೂಚರಲ್ಲಿ ತೊಗೊಳಕ್ಕಾಗಲ್ಲ, ನಾನು ಸ್ಕಿಪ್ ಮಾಡ್ತೀನಿ ಅಂತ ಅಂದರೆ ಅವ್ರಿಗೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಪ್ಯಾಲೆಟ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದನ್ನ ಹಂಗೆ ಲಾಕ್ ಮಾಡಿ ಇಟ್ಬಿಡೋಣ. ನೆಕ್ಸ್ಟು ಬಂದು ಬ್ರಷಸ್, ಮೇಕಪ್ ಬ್ರಷ್. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಷಸ್ ಇದೆ, ಹೈಗೆ ಮತ್ತು ಲಿಪ್ದು ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕೆ. ಡೆಲ್ಲಿ ಬ್ರ್ಯಾಂಡ್ ಇದು. ಸೊ ಅದು ಬಂದು ಪ್ಯಾಕು, ನಾನು ಫೌಂಡೇಶನ್ ಪ್ಯಾಲೆಟ್ ಕೊಡ್ತಾ ಇರೋದು ಪ್ಯಾಕು. ಇದು ಬಂದು ಬೆಲ್ಲಿ. ಇದರಲ್ಲಿ ಇಷ್ಟು ಬ್ರಷ್ ಇದೆ, ಬಟ್ ಮೇಕಪ್ ಆರ್ಟಿಸ್ಟ್ ನೋಡ್ತಿದ್ರೆ ಗೊತ್ತಾಗುತ್ತೆ, ವಿತ್ ನಾರ್ಮಲ್ ಅವರಿಗೆ ಅಷ್ಟು ಐಡಿಯಾ ಇರಲ್ಲ ಅಲ್ವಾ, ಸೊ ಹಂಗಾಗಿ ಗೊತ್ತಾಗಲ್ಲ. ಆಲ್ಮೋಸ್ಟ್ ಅವರಿಗೆ ಬೇಸಿಕ್ಕಾಗಿ ಏನೇನೆಲ್ಲ ಬೇಕು ಅದೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಇವಾಗ ಇಲ್ಲೂ ಅಮೌಂಟ್ ಕೊಟ್ಟು ಕಲ್ತಿರ್ತಾರೆ, ಬಟ್ ಅಮೌಂಟು ನಾವೇನು ಜಾಸ್ತಿ ತೊಗೋತಿಲ್ಲ, ಆದ್ರೂ ಹೇಳ್ತಿರೋದು. ಮುಂದೆ ಅವ್ರಿಗೆ ಫ್ಯೂಚರಲ್ಲಿ ತೊಗೊಳಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಬೇಸಿಕ್ಕಾಗಿ ಒಂದು ಮೇಕಪ್ ಆರ್ಟಿಸ್ಟ್ ಹತ್ರ ಏನೆಲ್ಲ ಇರಬೇಕು ಅದೆಲ್ಲ ನಾನೇ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಐ ಶ್ಯಾಡೋ ಪ್ಯಾಲೆಟ್, ಬಟ್ ಇದು ಫುಲ್ಲು ಲಾಕ್ ಆಗಿರೋದ್ರಿಂದ ಓಪನ್ ಮಾಡೋದು ಬೇಡ. ಬಟ್ ಇದು ತುಂಬ ಇವಾಗ ಬಿಟ್ಟಿರೋದು ತುಂಬ ಚೆನ್ನಾಗಿದೆ. ಸೊ ನನ್ನ ಹತ್ರ ಇರೋದು ಸೇಮು, ಬಟ್ ಇದು ಗ್ರೇ ಕಲರ್, ಸಿಲ್ವರ್ ಕಲರ್ ಇದೆ. ಇದು ಬಂದು ಪರ್ಪಲ್ ಕಲರ್ ಇದೆ. ಇದು ನ್ಯೂ ಕಾನ್ಸೆಪ್ಟು, ಇದು ಓಲ್ಡ್ ಕಾನ್ಸೆಪ್ಟು. ಬಟ್ ಇದರಲ್ಲಿ ಕಲರ್ಸು ತುಂಬಾ ಚೆನ್ನಾಗಿದೆ. ನಾನು ನೋಡ್ಬಿಟ್ಟು ಇಷ್ಟಪಟ್ಟೆ, ಡೆಮೋ ಪೀಸ್ನ ನೋಡೇನೆ ಇದೇ ಥರ ಬೇಕು ನನಗೆ ಅಂತ ತಗೊಂಡಿದ್ದು. ಬ್ರೈಡಿಗೆ, ನಾನ್ ಬ್ರೈಡಲ್ಲಿಗೆ ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲಿ ಕಲರ್ಸು. ಈ ಥರ ಬರುತ್ತೆ ಅದನ್ನು. ಬಟ್ ಇದು ಸಿಲ್ವರ್ ಇದೆ, ಅದು ಬಂದು ಪರ್ಪಲ್ ಇದೆ, ಅಷ್ಟೇ ಸೇಮು. ಬಟ್ ಪಿಗ್ಮೆಂಟ್ಸ್ ಎಲ್ಲ ಅದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಲೈಕ್ ಬ್ರೈಡ್ಸಿಗೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಿಗ್ಮೆಂಟ್ಸ್ ಅದರಲ್ಲಿ. ನ್ಯೂಡ್ ಕಲರ್ಸು ತುಂಬ ಇದೆ, ಪಿಗ್ಮೆಂಟ್ಸು ಸಹ ತುಂಬ ಇದೆ, ಚೆನ್ನಾಗಿದೆ. ಇದು ಬಂದು ಬ್ಲೆಂಡರು. ಬ್ರಷಲ್ಲೂ ನಾವು ಬ್ಲೆಂಡ್ ಮಾಡ್ಬೋದು, ಬಟ್ ಇರ್ಲಿ ಜೊತೆಗೆ ಇದನ್ನು ಕೂಡ ಬ್ಲೆಂಡರ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು 1 ಲಿಪ್ಸ್ಟಿಕ್ನ ಕೊಡ್ತಾ ಇದ್ದೀನಿ, ಅಂದರೆ ಒಬ್ರಿಗೆ ಒಂದೊಂದು ಲಿಪ್ಸ್ಟಿಕ್ ಇರುತ್ತೆ. ಬಟ್ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ, ಬಟ್ ಯಾರಿಗೆ ಯಾವ ಕಲರ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಲವರ್ ತನ್ನ ಕಂಪ್ನಿದು ತುಂಬ ಚೆನ್ನಾಗಿದೆ. ನಾನು ತುಂಬ ಜನ ಕೇಳಿದ್ರಿ ಯಾವ್ದು ಯೂಸ್ ಮಾಡ್ತೀರಾ ಅಂತ, ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಲವರ್ತ್ ಅಂತ. ಇದ್ರದ್ದು ಲಿಂಕ್ ಕಳ್ಸ್ಕೊಡ್ತೀನಿ ಬೇಕಂದರೆ ನಿಮಗೆ, ನೈಕಾದಲ್ಲಿ ಸಿಗುತ್ತೆ, ನೋಡಿ ಚೆಕ್ ಮಾಡಿ ಹೋಗಿ. ಲವರ್ತ್ ಅಂತ. ಸೊ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ, ನ್ಯೂಡ್ ಕಲರ್ಸು ಇದೆ ಮತ್ತು ಡಾರ್ಕ್ ಕಲರ್ಸು ಇದೆ. ರೆಡ್ ಅಂತೂ ತುಂಬಾ ಚೆನ್ನಾಗಿದೆ. ಯಾರಿಗೆ ಯಾವ ಕಲರ್ ಹೋಗುತ್ತೆ ಗೊತ್ತಿಲ್ಲ, ಬಟ್ ಯಾವುದೇ ಕಲರ್ ಆದ್ರೂ ಯೂಸ್ ಆಗೇ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ನ್ಯೂಡ್ ಕಲರು ತುಂಬ ಯೂಸ್ ಆಗುತ್ತೆ. ನನಗೆ ಜಾಸ್ತಿ ನ್ಯೂಡ್ ಕಲರೇ ಇಷ್ಟ. ನಾನು ಯೂಶಲಿ ತುಂಬ ಜನ ಕೇಳ್ತಾರೆ, ನೀವು ಲಿಪ್ಸ್ಟಿಕ್ದು ಕಳಿಸಿ ಯಾವ್ದು ಯೂಸ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಲಿಪ್ ಬಾಮ್ ಅಷ್ಟೇ ಯೂಸ್ ಮಾಡೋದು. ಇವಾಗಲೂ ಅಷ್ಟೇ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ. ಯಾವಾಗಾದರೂ ರೇರ್ ಫಂಕ್ಷನ್ ಏನಾದರೂ ಇದ್ದರೆ ಅಷ್ಟೇ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡೋದು. ನನ್ನ ಲಿಪ್ ಕಲರ್ ಇರೋದೇ ಅದೇ ಥರ. ನಾವು ಇದೆಲ್ಲ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡೋಕ್ಕೋಸ್ಕರ ಇದೇ ಥರ ಬ್ಯಾಗ್ ಬೇಕು ಅಂತ ಮಾಡಿಸಿದ್ದೀನಿ. ಫಸ್ಟಿಗೆ ಇವಾಗ ಹೇರ್ ಡಮ್ಮಿನ ಇಟ್ಬಿಡೋಣ. ಇನ್ 2 days ಅಷ್ಟೇ ಗಾಯ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕೆ ಟೈಮ್ ಇರೋದು. ಒಂಥರ ಖುಷಿ ಆಗ್ತಿದೆ, ಒಂಥರ ಭಯ ಆಗ್ತಿದೆ. ಯಾಕಂದರೆ ಗ್ಯಾಪ್ ಆಗಿದೆ ಆಲ್ರೆಡಿ. ಒನ್ ಇಯರ್ ಆಯ್ತು ಅನಿಸುತ್ತೆ ನಾನು ಸ್ಕಿಪ್ ಮಾಡಿ ಕ್ಲಾಸಸ್ದೆಲ್ಲ. ಮತ್ತು ಚೋಲಿ, ಹೇರ್ ಸ್ಪ್ರೇ, ಬ್ರಷಸ್, ಫೌಂಡೇಶನ್ ಪ್ಯಾಲೆಟ್, ಐ ಶ್ಯಾಡೋ ಪ್ಯಾಲೆಟ್, ಬ್ಲೆಂಡರ್ ಆ್ಯಂಡ್ ಲಿಪ್ಸ್ಟಿಕ್. ಇಷ್ಟನ್ನ ನಾವು ನಮ್ಮ ಸ್ಟೂಡೆಂಟಿಗೆ
ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಡಿಸೆಂಬರ್ 12 ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಆಗಲಿಲ್ಲ ಅವತ್ತು. ಹಂಗಾಗಿ ಏನೋ ಬೇರೆ ವರ್ಕ್ ಇದ್ದಿದ್ದ ಕಾರಣ, ಮತ್ತು ಸ್ಟೂಡೆಂಟು ಕೂಡ 19th ಓಕೆ ಅಂತ ಹೇಳಿದ್ರು. ಹಂಗಾಗಿ 19th ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 19th ಇದೇ ಡಿಸೆಂಬರ್ 19th ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ನೋಡಿದ್ರಲ್ಲ ನಮ್ಮ ಸ್ಟೂಡೆಂಟ್ಗೆ ಏನೆಲ್ಲ ಪ್ರಾಡಕ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ನಿಮಗೂ ಇದು ವರ್ತ್ ಅಂತ ಅನ್ಸಿದ್ರೆ ಈ ಬ್ಯಾಚಿಗೆ ಆಲ್ರೆಡಿ ಸೀಟ್ ಎಲ್ಲ ಫಿಲ್ ಆಗಿದೆ. ಡಿಸೆಂಬರ್ 19th ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟ್ ಸೆಕೆಂಡ್ ಬ್ಯಾಚು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಿದೆ. ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ನಾವು. ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಬಂದು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ತುಂಬ ಜನ ನಿಮ್ಮದು ಸ್ಟುಡಿಯೋದು ಅಡ್ರೆಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ರಿ. ನಮ್ಮದು ಸ್ಟುಡಿಯೋ ಬಂದು ಗೊಂಬೆನಾಡು ಚನ್ನಪಟ್ಟಣದಲ್ಲಿರೋದು. ಸೊ ನಿಯರ್ ದೃಷ್ಟಿ ಹಾಸ್ಪಿಟಲ್ ಪಕ್ಕ ಬ್ಯಾಂಗ್ಳೂರ್ ಮೈಸೂರು ಹೈವೇಲೇ ಇರೋದು, ಭುವನ್ ಆರ್ಕೇಡ್ ಅಂತ. 6th ಕ್ರಾಸು ಮತ್ತು 5th ಕ್ರಾಸ್ ಮಧ್ಯ ಇರೋದು ನಮ್ಮದು ಕಾಂಪ್ಲೆಕ್ಸ್ ಬಂದು. 3rd ಫ್ಲೋರಲ್ಲಿ ಇರೋದು ನಮ್ಮದು ಸ್ಟುಡಿಯೋ ಬಂದು. ಗೊತ್ತಾಗಿಲ್ಲ ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿಬಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಪ್ರಾಡಕ್ಟು ಇಷ್ಟೊತ್ತು ಪ್ಯಾಕಿಂಗ್ ಮಾಡಾಯಿತು. ಇನ್ನೇನಿದ್ರು ಕ್ಲಾಸಸ್ ಸ್ಟಾರ್ಟ್ ಮಾಡಿ ನನ್ನ ಸ್ಟೂಡೆಂಟಿಗೆ ಪ್ರೊವೈಡ್ ಮಾಡೋದಷ್ಟೇ ಬಾಕಿ ಇರೋದು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದೇ ಥರ ವಿಡಿಯೋಗಳಿಗೋಸ್ಕರ ಪೂಜಾ ಮಾಧು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು ಆಲ್.